ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಶತಕೋಟಿ ರಾಮಭಕ್ತರ 5 ಶತಮಾನಗಳ ಕನಸು ನನಸಾಗೋದಕ್ಕೆ ಕೆಲವು ಗಂಟೆಗಳು ಬಾಕಿ. ನಾಳೆ ಮಧ್ಯಾಹ್ನ ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷಕ್ತನಾಗಲಿದ್ದು 3 ಹಂತಗಳಲ್ಲಿ ಮೂರ್ತಿಗೆ ಜೀವ ತುಂಬೋ ಕಾರ್ಯ ನಡೆಯಲಿದ್ದು ಗರ್ಭಗುಡಿಗೆ ಮೋದಿ ಸೇರಿ 5 ಮಾತ್ರ ಪ್ರವೇಶ ಇದೆ. ನಾಳೆ ಪ್ರಧಾನಿ ಮೋದಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಮುಖ್ಯ ಯಜಮಾನರಾಗಿ ಭಾಗಿಯಾಗಲಿದ್ದಾರೆ. ಪ್ರಧಾನಿ ಸೇರಿ 8,000ಕ್ಕೂ ಅಧಿಕ ಗಣ್ಯರ ಆಗಮನದ ಹಿನ್ನೆಲೆಯಲ್ಲಿ ಇಡೀ ಅಯೋಧ್ಯೆಗೆ ಪೊಲೀಸ್ ಮತ್ತು ಭದ್ರತಾ ಪಡೆ ಸರ್ಪಗಾವಲು ಹಾಕಿದೆ. ರಾಮನ ಪ್ರಾಣ ಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನಾಳೆ ತನ್ನ ಎಲ್ಲ ಕಚೇರಿಗಳಿಗೆ ಅರ್ಧ ದಿನ ರಜೆ ಘೋಷಿಸಿದೆ. ಜೊತೆಗೆ ಇತರೆ ಕೆಲ ರಾಜ್ಯಗಳು ಕೂಡ ರಾಮನನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ರಜೆ ಘೋಷಿಸಿದ್ದಾವೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರಕ್ಕೆ ಸಾಥ್ ಕೊಡದೇ ಇರೋದು ಕೇಸರಿ ವೀರರ ಕೆಂಗಣ್ಣಿಗೆ ಕಾರಣ ಆಗಿದೆ. ಲೋಕಸಮರದಲ್ಲಿ ಮಿಷನ್ 20 ಗುರಿ ಮುಟ್ಟಲು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಭಾರಿ ಕಸರತ್ತು ನಡೆಸ್ತಾ ಇದ್ದಾರೆ. ಈ ಬಾರಿ ಕಾರ್ಯಕರ್ತರಿಗೂ ನಿಗಮ ಭಾಗ್ಯ ನೀಡೋದಕ್ಕೆ ಹೈ ಸಲಹೆ ಕೊಟ್ಟಿದೆ. ಆದರೆ ಸಂಭವನೀಯರ ಪಟ್ಟಿ ರೆಡಿ ಆದರೂ ಕೂಡ ಅದಕ್ಕಿನ್ನು ಮೋಕ್ಷ ಸಿಗದೇ ಇರೋದು ಕಾರ್ಯಕರ್ತರನ್ನ ಗೊಂದಲಕ್ಕೆ ಸಿಲುಕಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.